ಲೋಕಾಯುಕ್ತ ವ್ಯವಸ್ಥೆಯನ್ನು ಮುಚ್ಚಲಿಕ್ಕೆ ಹೊರಟಿದೆಯಾ ಸರ್ಕಾರ? ಮೆಗಾಫೈಟ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಪ್ರಶ್ನೆಗಳು ಬಂತು, ಉತ್ತರಗಳು ಕೂಡ ಬಂತು. ಇನ್ನು ನಿಮ್ಮೆಲ್ಲರ ಪ್ರಶ್ನೆಗಳನ್ನು ಕೇಳಿ ಆ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ವೇದಿಕೆ ಮೇಲಿರುವಂಥ ನಾಯಕರು ಉತ್ತರ ಕೊಡುವಂಥ ಸರದಿ. ಒಬ್ಬ ಯುವಕರು ನಿಂತಿದ್ದಾರೆ. ನಿಮ್ಮ ಪ್ರಶ್ನೆಯನ್ನು ಸರ್ ಯಾರಿಗೆ ಸಂಕ್ಷಿಪ್ತವಾಗಿ ಕೇಳಿ. ಮತ್ತು ಈ ಸ್ಕೂಲ್ಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ದೇಶ ದೊಡ್ಡದು, ಭಾಷೆ ದೊಡ್ಡದು ಅನ್ನೋದನ್ನ ಎಲ್ಲ ಟೀಚರ್ಸು ಎಲ್ಲ ಮಕ್ಳಿಗೂ ಹೇಳ್ಕೊಡ್ತಾರೆ. ಆದರೆ ನೀವು ನೋಡಿದ್ರೆ ಅಲ್ಲಿರೋ ಸೈಟ್ ದೊಡ್ಡದು, ಇಲ್ಲಿರೋ ಸೈಟ್ ದೊಡ್ಡದು, ಅದು ನಮ್ಮ ಹೆಸರು ಮಾಡ್ಕೊಬೇಕು ಅಂತ ಇದ್ದೀರಾ. ಮಗುಗೆ ಫೀಸ್ ಕಟ್ಟೋದಕ್ಕೆ ಒಬ್ಬ 5,000 ರೂಪಾಯಿ ತಗೊಂಡ, ಅವನಿಗೆ 2 ವರ್ಷ ಶಿಕ್ಷೆ ಆಯಿತು. 2 ವರ್ಷ. ಇವ್ರು ಕೋಟಿ ಅದೆಷ್ಟು ಅಂದರೆ ಇವರೊಂದು 10 ತಲೆಮಾರು ಕುತ್ಕೊಂಡು ತಿಂದ್ರೂ ಕರಗೋದಿಲ್ಲ. ಬರೀ 3 ತಿಂಗಳು, 2 ತಿಂಗಳು, 1 ತಿಂಗಳಿಗೆ ಬೇಲ್ ತಗೊಂಡು ಬರ್ತಾರೆ. ಇವ್ರಿಗೆ ಬೇಲ್ ಸಿಕ್ಬಿಡುತ್ತೆ, ಅವ್ರಿಗೆ ವರ್ಷ ಆದರೂ ಸಿಗೋದಿಲ್ಲ. ಬನ್ನೂರು ಮಠ ಬೇಡ ಅಂತ ಗವರ್ನರ್ ಯಾಕೆ ಹಠ ಹಿಡಿದಿದ್ದಾರೆ? ಅಲ್ಲ ಹೌದು, ನಂದು ಪ್ರಶ್ನೆ ಅದು. ಅಲ್ಲ ಮಗು ಆಟ ಆಡಿದಾಗ ಏನ್ ಮಾಡ್ತೀರಿ? ಲಾಲಿ ಹಾಡ್ತೀರಿ, ಹೋಗಿ ಅಲ್ಲಿ ಗವರ್ನರ್ ಹಠ ಹಿಡ್ದಿರೋದು ಯಾಕೆ? ಅದೇ ತರ ಸರ್ಕಾರ ಯಾಕೆ ಹಠ ಹಿಡಿದಿದೆ ಅಂತ ಆಳಕ್ ಬೇಕು ಅಂತ ಅಂದ್ರೆ ನಾಯಕರನ್ನ ಸೆಲೆಕ್ಟ್ ಮಾಡಕ್ಕೆ ನಮ್ಮ ಹತ್ರ ಬರ್ತೀರಿ. ಅದೇ ರೀತಿ ಲೋಕಾಯುಕ್ತರನ್ನ ಆಯ್ಕೆ ಮಾಡಕ್ಕೂ ನಮಗೊಂದು ಅವಕಾಶ ಕೊಡಿ, ಅದು ನನ್ನ ಮನವಿ. ಸರ್ಕಾರ ಅನುಮೋದಿಸ್ತಕ್ಕಂಥದ್ದನ್ನು ರಾಜ್ಯಪಾಲರು ಒಪ್ಪೋದಿಲ್ಲ, ರಾಜ್ಯಪಾಲರು ಬೇಡ ಅಂದರೆ ಸರ್ಕಾರ ಒಪ್ಪೋದಿಲ್ಲ. ಇವರಿಬ್ಬರ ಮಧ್ಯದಲ್ಲಿ ನರಳ್ತಾ ಇರೋದು ಜನಸಾಮಾನ್ಯರು. ನಿಜವಾದ ಲೋಕಾಯುಕ್ತ ಶಕ್ತಿಯನ್ನು ಪ್ರದರ್ಶಿಸುವಂಥ ವ್ಯವಸ್ಥೆ ಆಗಲಿಲ್ಲ. ಒಂದು. ಎರಡನೆಯದು, ಲೋಕಾಯುಕ್ತರನ್ನು ನೇಮಕ ಮಾಡಬೇಕಾದಂಥ ಸರ್ಕಾರ ಮತ್ತು ರಾಜ್ಯಪಾಲರು ಸಂಘರ್ಷದಲ್ಲಿ ತೊಡಗಿದ್ದು ಜನತೆಗೆ ಒಂದು ರೂಪದಲ್ಲಿ ಇದು ಬಹಳ ಒಂದು ಮುಜುಗರದ ವಿಷಯ ಆಗ್ತಾ ಇದೆ ಅಂತ. ಆ ಎಲ್ಲ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ಬನ್ನಿ. BL ಶಂಕರ್ ಏನು ಹೇಳ್ತಾರೆ ಕಣ? ಶಂಕರ್ಜಿ ಸಂಕ್ಷಿಪ್ತವಾಗಿ. ಒಂದು, ರಾಜ್ಯಪಾಲ ಮತ್ತು ಸರ್ಕಾರ ಎರಡೂ ಬೇರೆ ಬೇರೆ ಅನ್ನೋ ಅರ್ಥದಲ್ಲಿ ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ. ರಾಜ್ಯಪಾಲರು ಸರ್ಕಾರದ ಮುಖ್ಯಸ್ಥ, ರಾಷ್ಟ್ರಪತಿಗಳು ಭಾರತ ಸರ್ಕಾರದ ಮುಖ್ಯಸ್ಥ. ಕರ್ನಾಟಕದ ಸರ್ಕಾರದ ಯಾವುದೇ ಕಾರ್ಯನಿರ್ವಹಣೆಯನ್ನು ಕೂಡ ರಾಜ್ಯಪಾಲರ ಹೆಸರಲ್ಲೇ ನಡೀತದೆ. ಭಾರತ ದೇಶದ ಕಾರ್ಯನಿರ್ವಹಣೆ ರಾಷ್ಟ್ರಪತಿಗಳ ಹೆಸರಿನಲ್ಲಿ ನಡೀತದೆ. ಹಾಗಾಗಿ ರಾಜ್ಯಪಾಲರು ಬೇರೆ ಅಲ್ಲ, ರಾಜ್ಯದ ಸರ್ಕಾರ ಬೇರೆ ಅಲ್ಲ. ರಾಜ್ಯಪಾಲರು ಮತ್ತು ಸರ್ಕಾರ ಇಬ್ಬರಿಗೂ ಒಪ್ಪಿಗೆ ಆಗ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕು ಅಂತಕ್ಕಂಥ ಅಷ್ಟೇ ಸೀಮಿತವಾಗಿರ್ತಕ್ಕಂಥ ಪ್ರಶ್ನೆ. ರಾಜ್ಯಪಾಲರು ಯಾಕೆ ಒಪ್ತಾ ಇಲ್ಲ ಅಂತಕ್ಕಂಥದ್ದು ಕೆಲವರು ಕೇಳಿದ್ದಾರೆ. ಸರ್ಕಾರ ಯಾಕೆ ಇದೇ ಬೇಕು ಅಂತದ್ದು ಕೆಲವರು ಕೂಡ ಕೇಳಿದ್ದಾರೆ. ಒಂದೇ ಒಂದು ಇಬ್ಬರಲ್ಲೂ ಇರತಕ್ಕಂಥ ಸದುದ್ದೇಶ ಏನು ಅಂದರೆ, ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತನಲ್ಲದೆ ಇರತಕ್ಕಂಥ, ಯಾವುದೇ ರೀತಿಯ ಆರೋಪಕ್ಕೊಳಗಾಗದೇ ಇರತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಶುದ್ಧ ವ್ಯಕ್ತಿತ್ವ ಇರತಕ್ಕಂಥವ್ರು ಒಬ್ಬರು ಲೋಕಾಯುಕ್ತ ಹುದ್ದೆಗೆ ಬರಬೇಕು ಅನ್ನೋದು. ಇದು ಯಾರೇ ಪ್ರತಿಪಕ್ಷದವರು ಈಗಿರ್ತಕ್ಕಂಥ ಹೆಸರಿಗೆ ಶಿಫಾರಸ್ಸಿಗೆ ವಿರುದ್ಧ ಮಾಡಿರ್ತಕ್ಕಂಥದ್ದಲ್ಲ, ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವಿಚಾರ ಮತ್ತು ಅದಕ್ಕೆ ರಾಜಕೀಯ ತಿರುವು ತೆಗೆದುಕೊಂಡಿರ್ತಕ್ಕಂಥ ಕಾರಣಕ್ಕಾಗಿ ಇದು ವಿಳಂಬ ಆಗಿರ್ತಕ್ಕಂಥದ್ದು. ಮಾನ್ಯ ದೊರೆಸ್ವಾಮಿ ಅವರು ಹೇಳಿದಾಗೆ ರಾಜ್ಯದವರೇ ಭಾಳಷ್ಟು ಜನ ಯೋಗ್ಯರಾಗಿರ್ತಕ್ಕಂಥವ್ರು ಇದ್ದಾರೆ, ಕರ್ನಾಟಕದವರೇ ರಾಜ್ಯದ ಹೊರಗಿರ್ತಕ್ಕಂಥವ್ರು ಇದ್ದಾರೆ, ಕರ್ನಾಟಕದಲ್ಲಿ ಕೆಲಸ ಮಾಡಿದಂಥ ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ಮಾಡಿದಂಥವ್ರು ಅನೇಕ ಜನ ಇದ್ದಾರೆ. ಹಾಗಾಗಿ ಯಾರನ್ನಾದರೂ ಒಬ್ಬರನ್ನ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಶೀಘ್ರ ನೇಮಕ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಒತ್ತಾಯ, ವ್ಯಕ್ತಿಗತವಾಗಿರ್ತಕ್ಕಂಥ ಒಂದು ಒತ್ತಾಯ. ರಾಜ್ಯಪಾಲರನ್ನು ಒಂದೋ ಈ ಹೆಸರಿಗೆ ಒಪ್ಪಿಸಬೇಕು, ಅಥವಾ ಇಬ್ಬರಿಗೂ ಸಮ್ಮತಿ ಆಗ್ತಕ್ಕಂಥ ಇನ್ನೊಂದು ಹೆಸರನ್ನು ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗೋದ್ರೊಳಗೆ ಹೊಸ ಲೋಕಾಯುಕ್ತರು ಕರ್ನಾಟಕದಲ್ಲಿ ಇರತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆ ರೀತಿ ಅವರು ಕಾರ್ಯನಿರ್ವಹಿಸಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೇನೆ. ಸರ್, ನನ್ನ ಒಂದು ಪ್ರಶ್ನೆ, ಒಂದು ಜನಸಾಮಾನ್ಯನಾಗಿ ನಾನು ಕೇಳ್ತಾ ಇರುವಂಥದ್ದು, ತಾವು ಕೂಡ ಕಾನೂನು ಚೆನ್ನಾಗಿ ಗೊತ್ತಿರುವಂಥವ್ರು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಯಾರಾದರೂ ಈ ಜನರು ನಮಗೆ ಲೋಕಾಯುಕ್ತರು ಬೇಕು, ಆದಷ್ಟು ಬೇಗ ನೇಮಕ ಆಗಲಿ ಅಂತ ಹೇಳಿ ಏನಾದರೂ ನ್ಯಾಯಾಲಯದ ಮೊರೆ ಹೋದ್ರೆ ಏನಾದರೂ ಆಗಬಹುದಾ? ಗುಜರಾತ್ನಲ್ಲಿ ಆ ವಿಷಯ ಆಯ್ತಲ್ಲ. ಈಗ ಖಾಲಿ ಇರ್ತಕ್ಕಂಥ ಹುದ್ದೆಯನ್ನು ಸಕಾರಣವಾಗಿ ತುಂಬಿದ್ರೆ ಸರಿ, ತುಂಬದೇ ಹೋದರೆ ಖಂಡಿತವಾಗಿ ಕಾನೂನಲ್ಲಿ ಹೋಗಕ್ಕೆ ಅವಕಾಶ ಇದೆ. ಆಗ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಲಿಕ್ಕೆ ಸರ್ಕಾರ ತಪ್ಪು ಮಾಡಿದರೂ ನ್ಯಾಯಾಲಯ ಮಧ್ಯಪ್ರವೇಶ ಮಾಡ್ಬೋದು, ಸರ್ಕಾರ ನಿಷ್ಕ್ರಿಯ ಆದರೂ ಕೂಡ ನ್ಯಾಯಾಲಯ ಮಧ್ಯಪ್ರವೇಶ ಮಾಡ್ಬೋದು. ಖಂಡಿತವಾಗಿ ಕೂಡ ಆಗ ಹೈಕೋರ್ಟ್ ಏನು ಮಾಡ್ತದೆ ಅಂದರೆ, ಅವ್ರು ನೇಮಕ ಮಾಡೋದಿಲ್ಲ, ಇಷ್ಟು ದಿವಸದೊಳಗೆ ನೇಮಕ ಮಾಡಿ ಅಂತ ಡೈರೆಕ್ಷನ್ ಕೊಡ್ತಾರೆ. ಎಸ್ ಸರ್. ಸರ್, ನೇರವಾದ ಪ್ರಶ್ನೆಗಳು ನಮಗೂ ಕೇಳಿದ್ದಾರೆ. ನಾನು ಅದನ್ನು ಭಾಳ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ. ಇದರಲ್ಲಿ ಕೆಲವರು ಕೇಳೋರು 5,000 ರೂಪಾಯಿ ಲಂಚ ತೊಗೊಂಡಂಥ ಒಬ್ಬ ವ್ಯಕ್ತಿಗೆ ಜೈಲಾಗ್ತದೆ, 106 ಕೋಟಿ ತಿಂದಂಥವ್ರಿಗೆ ಬೇಲ್ ಸಿಗ್ತದೆ ಅನ್ನತಕ್ಕಂಥದ್ದು ಒಂದು ಪ್ರಶ್ನೆ ಕೇಳೋದು. ಇದು ಆದರೆ ಒಬ್ಬನಿಗೆ ಬೇಲ್ ಕೊಡ್ತಕ್ಕಂಥದ್ದು, ಇನ್ನೊಬ್ಬನಿಗೆ ಜೈಲಿಗೆ ಹಾಕುವಂಥದ್ದು ಸದಾನಂದ ಗೌಡ್ರ ಕೈನಲ್ಲಾಗಲಿ ರಾಜಕಾರಣಿಗಳ ಕೈನಲ್ಲಾಗಲ್ಲ. ಒಬ್ಬನಿಗೆ ಕಂಪ್ಲೇಂಟ್ ಆಗಿ FIR ಹಾಕಿ ಕೋರ್ಟ್ಗೆ ಹೋದ್ಮೇಲೆ ಅದು ತೀರ್ಪು ಕೊಡೋವಂಥದ್ದು, ಬೇಲ್ ಕೊಡೋವಂಥದ್ದು, ಜೈಲಿಗೆ ಹಾಕುವಂಥದ್ದು ನ್ಯಾಯಾಲಯ. ಇವತ್ತು ಅದನ್ನೇ ನಾವು ಹೇಳ್ತಾ ಇದ್ದು, ಎಲೆಕ್ಟ್ರೋರಲ್ ರಿಫಾರ್ಮ್ಸ್ ಆಗಬೇಕು, ಜುಡಿಷರಿ ರಿಫಾರ್ಮ್ಸ್ ಆಗಬೇಕು, ನ್ಯಾಯಾಂಗದ ವ್ಯವಸ್ಥೆನಲ್ಲೂ ಸರಿಯಾದಂಥ ಒಂದು ದಾರಿ ತರಬೇಕು, ನ್ಯಾಯಾಂಗದಲ್ಲೂ ಭ್ರಷ್ಟಾಚಾರ ಇದೆ ಅನ್ನತಕ್ಕಂಥದ್ದನ್ನು
ನಾವು ಅದನ್ನು ತಿದ್ದುಪಡಿ ಮಾಡಬೇಕು, ನ್ಯಾಯಾಂಗದಲ್ಲಿರ್ತಕ್ಕಂಥ ಭ್ರಷ್ಟಾಚಾರನ ತೊಳಿಬೇಕು ಅನ್ನೋಂಥದ್ರಲ್ಲೂ ನಾವು ಸಹ ಮುಂದೆ ಇದ್ದೀವಿ. ನೀವು ಹೇಳೋಂಥ ಭಾಳ ನೋವಿನ ವಿಚಾರ. ಈ ಎಲ್ಲ ಆಪಾದನೆಗಳಿಗೆ ಉತ್ತರಕ್ಕೆ ಮಧ್ಯದಲ್ಲಿ ಸಿಗಾಕೊಳ್ಳುವಂಥ ರಾಜಕಾರಣಿಗಳು, ತಪ್ಪು ಮಾಡಿದ ರಾಜಕಾರಣಿನೇ ಆಗಲಿ, ತಪ್ಪು ಮಾಡಿದಂಥ ಒಬ್ಬ ಶಿಕ್ಷಕ ಆಗಲಿ, ತಪ್ಪೇ. ಆದರೆ ಎಲ್ಲೋ ಒಂದು ಕಡೆ ಬಲವಾಗಿರ್ತಲೂ ತಪ್ಪಿಸ್ಕೊಂಡು ಈಚೆ ಬರ್ತಾನೆ, ಇನ್ನೊಬ್ಬ ಇಲ್ಲ. ನಾನು ಮೊನ್ನೆ ಕಾವೇರಿ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಿದೆ. 28 ಕೋಟಿ ಲಾಯರ್ ಫೀಸ್ ಆಗಿದೆ. ಭಾಳ ನೋವಿನ ವಿಚಾರ. ಹೋರಾಟ ಮಾಡಿ ಕಾವೇರಿ ನದಿನ ಉಳಿಸ್ಕೊಂಡಂತರೂ ಸಾರ್ವಜನಿಕರು ದುಡ್ಡು ಖರ್ಚಾಗ್ತಾ ಇರೋದಲ್ಲಿ 28 ಕೋಟಿ ಲಾಯರ್ ಫೀಸ್ ಕೊಟ್ಟಿದ್ದಾರೆ. ಈ ನ್ಯಾಯಾಂಗದ ವ್ಯವಸ್ಥೆ ಇದೆಯಲ್ಲ, ಇದನ್ನು ಸರಿಪಡಿಸ್ಬೇಕು. ಎಲ್ಲೋ ಒಂದು ಕಡೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎಲ್ಲವನ್ನು ಮರೆತು ನಾವೇನು ಮಾಡ್ತೀವಿ, ಪಾರ್ಟಿ, ವ್ಯಕ್ತಿ, ಜಾತಿ, ಭಾಷೆ, ಧರ್ಮ ಆ ನಿಟ್ಟಿನಲ್ಲಿ ಹೊರಟೋಗ್ತೀವಿ. ಯಾರು ಭ್ರಷ್ಟಾಚಾರಿ ಇದ್ದಾನೆ, ಯಾರು ಅನ್ಯಾಯದ ಪರ ಇದ್ದಾನೆ ಅಂಥವ್ರಿಗೆ ಬುದ್ಧಿ ಕಲಿಸೋವಂಥ ಅವಕಾಶ ಜನಗಳಲ್ಲಿ ಇರ್ತದೆ. ಸಾಮಾನ್ಯ ಜನ ಎಚ್ಚೆತ್ಕೊಳ್ಳೋವರೆಗೂ ಈ ಭ್ರಷ್ಟಾಚಾರಕ್ಕೆ ಯಾವುದೇ ರಾಜಕಾರಣಿ ಆಗಲಿ ನ್ಯಾಯಾಂಗದಿಂದ ಆಗಲಿ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಯಲ್ಲಿ ಪಾಸ್ಪೋರ್ಟ್ ಬಗ್ಗೆ ಹೇಳೋರು, ಇನ್ನೊಬ್ಬರು ಸೋದರಿ ಹೇಳೋರು, ಲೋಕಾಯುಕ್ತರು ನೇಮಕ ಮಾಡ್ತಕ್ಕಂಥದ್ದನ್ನು ನೇರವಾಗಿ ಜನಗಳಿಂದಲೇ ಏಕೆ ಆಗಬಾರ್ದು ಅನ್ನೋಂಥದ್ದು ಒಂದು ಪ್ರಶ್ನೆ ಬಂದಿದೆ. ಇಂಥವೆಲ್ಲವೂ ಸಹ ಸಂವಿಧಾನಾತ್ಮಕವಾಗಿ ಕೆಲವೊಂದು ತಿದ್ದುಪಡಿ ಮಾಡಬೇಕಾಗಿದೆ. ನಾವು ಅದನ್ನು ಏಕ್ತಮ್ಮ ನೀವಾಗಲಿ ನಾವಾಗಲಿ ಮಾಡಲಿಕ್ಕೆ ತಯಾರಿಲ್ಲ. BL ಶಂಕರ್ ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟರು. ಗವರ್ನರ್ ಆಗಲಿ ಸರ್ಕಾರ ಆಗಲಿ ಇಬ್ಬರಿಗೂ ಒಂದೇ ಅಂತ. ಭಾಳ ವ್ಯತ್ಯಾಸ. ಗವರ್ನರು ರಾಷ್ಟ್ರಪತಿಯ ಪ್ರತಿನಿಧಿಯಾಗಿ ಇಲ್ಲಿ ಬಂದು ಕೂತಿರ್ತಾನೆ, ಸಂವಿಧಾನ ಚೌಕಟ್ಟಿನಲ್ಲಿ ಅವನು ಕೆಲಸ ಮಾಡ್ತಾನೆ. ಚುನಾಯಿತ ಸರ್ಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಗೆದ್ದಿರ್ತಕ್ಕಂಥ ಸರ್ಕಾರ, ತನಗೇ ಆದಂಥ ಕಾರ್ಯವ್ಯಾಪ್ತಿ ಇರ್ತದೆ. ಗವರ್ನರ್ ಹೇಳ್ದಂಗೆ ಚುನಾಯಿತ ಸರ್ಕಾರ ಮಾಡಲಿಕ್ಕಾಗಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಗೆದ್ದಿರ್ತಕ್ಕಂಥ ಸರ್ಕಾರ ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ ಕೆಲಸ ಮಾಡುತ್ತೆ. ಸಂವಿಧಾನಾತ್ಮಕವಾಗಿ ನೇಮಕಗೊಂಡಿರ್ತಕ್ಕಂಥ ರಾಜ್ಯಪಾಲ ಸಂವಿಧಾನಾತ್ಮಕವಾಗಿ ಕೆಲಸ ಮಾಡಬೇಕೇ ಹೊರತು ಚುನಾಯಿತ ಸರ್ಕಾರನ ತಿದ್ದುವಂಥದ್ದು ಕೆಲವೊಂದು ಸಂದರ್ಭದಲ್ಲಿ ತಿದ್ಬೋದು. ತುಂಬವನ್ನು ಅವರ ತಮ್ಮ ಬಲಪ್ರಯೋಗವನ್ನು ಚುನಾಯಿತ ಸರ್ಕಾರದ ಮೇಲೆ ಏರುವಂಥದ್ದು ಸರಿಯಿಲ್ಲ ಅನ್ನತಕ್ಕಂಥ ವಾದ ನಂದು. ಓಕೆ ಸರ್. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಪ್ರತಿನಿಧಿ ಅಥವಾ ರಾಷ್ಟ್ರಪತಿಗಳ ಪ್ರತಿನಿಧಿ ಅಂತಕ್ಕಂಥ ಅವ್ರ ಮಾತೇನಿದೆ ಸರಿ. ಆದರೆ ಅವ್ರ ನೇಮಕ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಕಾನೂನಿನ ಅನ್ವಯ ಸಂವಿಧಾನದ ಅನ್ವಯ ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನು ನೋಡ್ತಕ್ಕಂಥ ಜವಾಬ್ದಾರಿ ಕೂಡ ರಾಜ್ಯಪಾಲರಿಗಿದೆ. ಒಬ್ರು ಯಾರೋ ಪ್ರಶ್ನೆ ಕೇಳಿದ್ರು ಇಲ್ಲಿ, ಅಲ್ಲಿ ಮಂಜುನಾಥ್ ಅಂತಕ್ಕಂಥವ್ರು ಯಾರೋ ಕೇಳಿದರು, ಈ ರಾಜ್ಯಪಾಲರು ಬಂದ ನಂತರ ಮೊದಲನೇ ದಿವಸದಿಂದ ಇಲ್ಲಿವರೆಗೆ ಈ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಹಲವಾರು ಬಾರಿ ಮಾಡಿದರು ಅಂತೇಳಿ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ತೀರ್ಮಾನ ಸ್ವಲ್ಪ ವಿಷಯಾಂತರ ಆದರೂ ಕೂಡ ಏನು ಅವ್ರು ಹೇಳಿದ್ದು, ವಿಧಾನಸಭಾಧ್ಯಕ್ಷರು ಶಾಸಕರನ್ನು ಅನರ್ಹತೆಗೊಳಿಸಿರ್ತಕ್ಕಂಥದ್ದು ತರಾತುರಿನಲ್ಲಿ ಮಾಡಿದ್ದಾರೆ. ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಲಿಕ್ಕೋಸ್ಕರ ಮಾಡಿದ್ದಾರೆ. ಇದು ತಪ್ಪು, ಇದು ನಾನು ಒಪ್ಪೋದಿಲ್ಲ ಅಂತಕ್ಕಂಥ ಮಾತನ್ನು ಕೇಂದ್ರ ಸರ್ಕಾರಕ್ಕೆ ಬರೆದ್ರು. ಕೇಂದ್ರ ಸರ್ಕಾರ ಅದು ಒಪ್ಪಲಿಲ್ಲ, ಅದು ಬೇರೆ ಪ್ರಶ್ನೆ. ಸುಪ್ರೀಂ ಕೋರ್ಟ್ನಲ್ಲಿ ಏನು ತೀರ್ಮಾನ ಬಂತು, 16 ಜನ ಶಾಸಕರದ್ದು ಮತ್ತು 5 ಜನ ಪಕ್ಷೇತರದ್ದು. ನಿನ್ನೆನೂ ಕೂಡ ಒಂದು ತೀರ್ಮಾನ ಬಂತು, ವಿಧಾನಸಭಾಧ್ಯಕ್ಷರು ನಿಷ್ಪಕ್ಷಪಾತಿಯಾಗಿ ಕೆಲಸ ಮಾಡಿಲ್ಲ. ಒಂದು ಸರ್ಕಾರವನ್ನು ಒಬ್ಬ ಮುಖ್ಯಮಂತ್ರಿನ ಉಳಿಸ್ಕೊಳ್ಳಿಕ್ಕೆ ಕಾನೂನನ್ನು ಮೀರಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಮಾಡಿದರು. ಈಗ ರಾಜ್ಯಪಾಲರು ಸರಿ ಆಯಿತೋ, ವಿಧಾನಸಭಾಧ್ಯಕ್ಷರು ಸರಿ ಆಯಿತೋ? ಕೇಳಿ, ಈಗ ಈ ರಾಜ್ಯಪಾಲರ ಪ್ರತಿಯೊಂದು ಕಾರ್ಯನಿರ್ವಹಣೆಯನ್ನು ಕೂಡ ನಾನು ಸಮರ್ಥನೆ ಮಾಡ್ತಾ ಇಲ್ಲ ಇಲ್ಲ ಕೇಳಿ. ಆದರೆ ಆ ನಿರ್ಣಯ ಏನಿತ್ತು ಅದು ಹಾಗಿತ್ತು. ಹಾಗಾಗಿ ಬನ್ನೂರು ಮಠರ ವಿಚಾರದಲ್ಲಿ, ಈ ನ್ಯಾಯಮೂರ್ತಿ ಬನ್ನೂರು ಮಠ ವಿಚಾರದಲ್ಲೂ ಕೂಡ ರಾಜ್ಯಪಾಲರು ಮೊದಲಿಗೆ ಆಕ್ಷೇಪ ಎತ್ತಿರ್ತಕ್ಕಂಥದ್ದಲ್ಲ, ಮಾಧ್ಯಮದವರು ಆಕ್ಷೇಪ ಎತ್ತಿದ ನಂತರ ಇದನ್ನು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ. ಸೊ ಇನ್ನಷ್ಟು ಜನರ ಪ್ರಶ್ನೆಗಳೇನು, ನಾಯಕರ ಉತ್ತರಗಳೇನು ನೋಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಒಂದು ಸಣ್ಣ ವಿರಾಮ. ಲೂಟಿ ಹೊಡಿತಾ ಇದ್ದಾರೆ ಪೂರ್ತಿ. ಸ್ವಂತ ನಿಮ್ಗೆ ಅದು ಅವ್ರು ಯಾರು ಅವ್ರ ಅಪ್ಪದಿರು ಸಂಪಾದನೆ ಮಾಡಿರೋದಲ್ಲ. ಗವರ್ನರ್ ಹೇಳ್ದಂಗೆ ಚುನಾಯಿತ ಸರ್ಕಾರ ಮಾಡ್ಲಿಕ್ಕಾಗಲ್ಲ.